ಆಗಸ್ಟ್ 15 ಎಂತ ದಿನ ಗೊತ್ತಾ, ಎಂತೆಂತ ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡಿದೆ ಗೊತ್ತಾ. ಇವುಗಳ ಮಧ್ಯೆ ಪ್ಯಾನ್ ಇಂಡಿಯಾ ಅಂತ ಒಂದು ಸಿನಿಮಾ ಹೇಳ್ಕೊಂಡ್ ಬಂತು ತೆಲುಗುದು, ಡಬಲ್ ಸ್ಮಾರ್ಟ್ ಶಂಕರ್. ಈ ಸಿನಿಮಾ ನೋಡೋದಕ್ಕೆ ಒಂದು ರೀಸನ್, ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ರಿಲೀಸ್ ಮಾಡ್ತಾವ್ರೆ. ಅದು ಅಲ್ಲದೆ ಚಾಪ್ಟರ್ 1 ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಚಾಪ್ಟರ್ 2 ಏನಾದ್ರೂ ಮಿರಾಕಲ್ ಗಳು ಮಾಡ್ಬಿಡ್ಬೋದು ಅಂತ ಐ ಹೋಪ್ ಇಟ್ಕೊಂಡಿದ್ದೆ. ಬಟ್ ನಾನ್ ಥಿಯೇಟರ್ ಒಳಗಡೆ ಎಕ್ಸ್ಪೀರಿಯನ್ಸ್ ಮಾಡಿದ್ದು, ನನ್ ಜೊತೆಗಿದ್ದಂತ ಕೆಲವೊಂದಷ್ಟು ಜನ ತೆಲುಗು ಆಡಿಯನ್ಸ್ ಬೈ ನನ್ನನ್ ಬಿಟ್ಟಾಕು, ಅಲ್ಲಿ ಬಂದವ್ರೆ ಸುಮ್ಮನ್ ನಗಾಡ್ತಾವ್ರೆ. ಕೆಲವೊಂದಷ್ಟು ಡೈಲಾಗ್ಸ್ ಗಳು ಬರ್ತವೆ, ಕೆಲವೊಂದಷ್ಟು ಸೀನ್ಸ್ ಗಳು ಬರ್ತವೆ, ಅವಾಗ ಸುಮ್ಮನ್ ನಗ್ತಾವ್ರೆ. ಅಲ್ಲ ನಾನೇ ಸರಿ ಇಲ್ಲ ಅಲ್ಲಿ ಅಂತ ಅನ್ಕೊಂಡ್ಬಿಟ್ಟೆ. ನನಗೆ ತಲೆ ಕೆಟ್ಟೋಗ್ಬಿಟ್ಟು ಏನಾದ್ರು ಉಜ್ಕಿ ಚಿಡ್ಕೊಂಡ್ಬಿಡ್ತಾ ಅಂತ. ಈ ಸಿನಿಮಾಗೆ ಎ ರೇಟೆಡ್ ನ ಕೊಟ್ಟಿದ್ದಾರೆ. ಅಂತ ವೈಲೆನ್ಸ್ ಸೀನ್ಸ್ ಗಳಿಲ್ಲ. ಬಟ್ ಈ ಸಿನಿಮಾಗೆ ಎ ರೇಟೆಡ್ ಕೊಡೋದಕ್ಕೆ ರೀಸನ್, ಒಂದು ಹೀರೋಯಿನ್, ಇನ್ನೊಂದು ಕಾಮಿಡಿಯನ್. ಮಿಸ್ಟರ್ ಬೋಕಾ ಅಂತ ಕಾಡಿಂದ ಒಬ್ಬನ ಎಳ್ಕೊಂಡ್ ಬರ್ತಾರೆ. ಅವನು ಕೆರ್ಕೋಬಾರ್ ಜಾಗದಲ್ಲೆಲ್ಲ ಕೆರ್ಕೊ ಬಿಡ್ತಾನೆ. ಆ ಸೀನ್ ನೋಡ್ಬಿಟ್ಟು ಇವರು ಎ ರೇಟೆಡ್ ಕೊಟ್ಬಿಟ್ಟವ್ರೆ. ಮೇನ್ ರೀಸನ್ ಹೀರೋಯಿನ್ ಯಾಕೆ ಅಂತ ಅನ್ಕೊಂಡಿರ್ಬೋದು. ಸಿನಿಮಾದಲ್ಲಿ ಕೆಲವೊಂದಷ್ಟು ಸೀನ್ಸ್ ಗಳಿದಾವೆ, ಹೀರೋಯಿನ್ ಎತ್ತಿ ತೋರಿಸ್ಬಿಟ್ಟವ್ರೆ. ಏನಂತ ಕೇಳಕ್ ಹೋಗ್ಬೇಡಿ, ಸೆನ್ಸರ್ ಪ್ರಾಬ್ಲಮ್. ಹಾಗೇನೆ ಸಿನಿಮಾದಲ್ಲಿ ಐಟಮ್ ಸಾಂಗ್ ಗೆ ಬೇರೆ ಯಾರನ್ನೋ ಹಾಕೊಳ್ಳೋದ್ ಬದಲು ಹೀರೋಯಿನ್ ಕೈಲಿ ಅಳ್ಳಾಡ್ಸ್ಬಿಡೋತಾಗೆ ಅನ್ಬಿಟ್ಟು ಅವ್ರ ಕೈಲೇ ಮಾಡಿಸ್ಬಿಟ್ಟವ್ರೆ. ಅದು ಕೂಡ ಪ್ಲಸ್ ಪಾಯಿಂಟ್. ಇಲ್ಲಿ ಡೈಲಾಗ್ಸ್ ಗಳಿಗೆ ಕಕ್ಕಬಕ್ಕ ಅಂತ ನಗಾಡ್ತಿದ್ದವರು ಹೀರೋಯಿನ್ ಸ್ಲೋ ಮೋಷನ್ ರನ್ನಿಂಗ್ ಬಂದಾಗ ಕಣ್ಣಿನ ಮಿಟ್ಟಿಕ್ಸ್ತೆ ನೋಡ್ತಾ ಇದ್ರು. ನಾನು ಕೂಡ. ಇಲ್ಲಿ ಬಿಗ್ ಬುಲ್ ಸಂಜಯ್ ದತ್, ಇವ್ರಿಗೆ ಲುಕೇಮಿಯಾ ಯಾವ್ದೋ ಒಂದು ಪ್ರಾಬ್ಲಮ್ ಇರ್ತದೆ ಬ್ರೈನ್ ಒಳಗಡೆ, ಬ್ರೈನ್ ಟ್ಯೂಮರ್ ಟೈಪ್. ಇನ್ನೊಂದ್ 3-4 ತಿಂಗಳಲ್ಲಿ ಸತ್ತು ಹೆಣ ಹೋಯ್ತಾನೆ. ಅದಕ್ಕೋಸ್ಕರ ಒಂದು ಹೊಸ ಬಾರ್ಡೆನ ಹುಡುಕ್ತಾ ಇರ್ತಾನೆ. ಇವನ್ ಮೆಮೊರಿನೆಲ್ಲ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಅವ್ನ್ ಮುಂದೆ ಇನ್ನು ಅದಕ್ಕೋಸ್ಕರ ಹುಡ್ಕೊಂಡ್ ಬರ್ತಾರೆ ಈ ಸ್ಮಾರ್ಟ್ ಶಂಕರ್ನ. ಈ ಮಿಷನ್ ಸಕ್ಸಸ್ಫುಲ್ ಆಯ್ತಾ ಅನ್ನೋದನ್ನ ಥಿಯೇಟರ್ ಅಲ್ಲಿ ನೋಡೋದಕ್ಕೆ ಹೋಗ್ಬೇಡಿ, ನಮ್ಮ ಅಪ್ಪಣೆಗೂ ಹುಚ್ಚಿಡ್ಕೊಂಡ್ಬಿಡ್ತದೆ. ಬೈ ನಿಜವಾಗ್ಲೂ ಹೇಳ್ತೀನಿ, ಈ ಸಿನಿಮಾದಲ್ಲಿ ಕಾಮಿಡಿಗೆ ಒಂದು ಟೈಮಿಂಗ್ ಅನ್ನೋದೇ ಇಲ್ಲ. ಸುಮ್ನೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಅಂತ ಕಾಮಿಡಿ ಎಲಿಮೆಂಟ್ಸ್ ಗಳನ್ನ ತುರ್ಕಿ ಕಳ್ಸವ್ರೆ. ಅಲ್ಲೊಂದ್ ಏನೋ ಒಂದ್ ಸೀನ್ ಬಂತು, ಅದಕ್ಕೋಸ್ಕರ ಕಾಮಿಡಿ ಬಂದ್ರೆ ಓಕೆ ಬಿಡಿ, ಅದೇ ಒಂಥರ ಏನು ಲಿಂಕೇ ಇಲ್ಲ. ಆದ್ರೂ ಕೂಡ ಒಂದ್ ಕಾಮಿಡಿ ಬೋಕಾ ಎಲ್ಲಿಗೆ ತಗೊಂಡ್ ಬೊಕ್ಕಳೋದು. ಈ ಸಿನಿಮಾ ನೋಡಿದ್ಮೇಲೆ ನನಗಂತೂ ತಿಕ್ಲಿ ಹಿಡಿದು ಹುಚ್ಚಿಡ್ಕೊಂಡ್ಬಿಡ್ತು. ನೀವೇನಾದ್ರೂ ಥಿಯೇಟರ್ ಹೋಗ್ಬಿಟ್ಟು ಹುಚ್ಚಿಡ್ಕೊಂಡ್ ಬರ್ಬೇಕು ಅಂದ್ರೆ ಹೋಗ್ಬಿಡಿ. ಇದು ನನ್ನ ಒಪಿನಿಯನ್. ಇದ್ರ ಮೇಲೆ ಇನ್ನೇನು ಹೇಳಕ್ಕಾಗಲ್ಲ. ಸಿಗ್ತೀನಿ, ಬಾಯ್. ಸಬ್ಸ್ಕ್ರೈಬ್ ಮಾಡಿದ್ಯಾ ಇಲ್ವೋ?